ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು. ಆ ಕಾಡಿನಲ್ಲಿ ಬುದ್ಧಿವಂತ ಮಂಗ ಒಂದು ವಾಸವಾಗಿತ್ತು. ದಿನ ಇದೆ ಹಣ್ಣುಗಳನ್ನು ತಿಂದು ತಿಂದು ಬೋರ್ ಆಗ್ತಾ ಇದೆ. ಆ ಕರಡಿ ನೋಡಿದ್ರೆ ಪ್ರತಿದಿನ ಜೇನು ತಿಂದು ನನ್ನ ಹೊಟ್ಟೆ ಉರಿಸ್ತಾವನೆ. ಒಂದಿನ ನನಗ್ ಜೇನು ಕೊಟ್ಟಿಲ್ಲ. ಹೆಂಗಾದ್ರೂ ಮಾಡಿ ಕರಡಿಯನ್ನ ಕೇಳಿ ಜೇನು ಪಡೆದು ತಿಂತೇನೆ. ಅಲ್ಲಿವರೆಗೂ ಈ ಹಣ್ಣುಗಳೇ ನನ್ನ ಗತಿ. ಇವನ್ನೇ ತಿಂತೇನೆ. ವಾವ್, ಎಷ್ಟು ಸಿಹಿಯಾಗಿದೆ ಈ ಜೇನುತುಪ್ಪ. ಬಹಳ ಅದ್ಭುತವಾಗಿದೆ. ಆಹಾ. ಕರಡಿ ಮಾಮ, ದಯವಿಟ್ಟು ನನಗೂ ಸ್ವಲ್ಪ ಜೇನು ಕೊಡು. ಯಾವಾಗ್ಲೂ ನೀನೊಬ್ನೇ ತಿಂತಿರ್ತೀಯ. ಈಗ್ಲಾದ್ರೂ ನನಗ್ ಸ್ವಲ್ಪ ಕೊಡು. ನೀನೇನ್ ಹೇಳಿದ್ರೂ ನಾನು ಕೇಳ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡ, ಕೊಡು ಮಾವ. ಏ ಮೂರ್ಖ ಮಂಗ, ದೂರ ಹೋಗು. ನಿನಗೆ ಈ ಜೇನನ್ನು ಕೊಡುವುದಿಲ್ಲ. ಇದು ನಾನು ಕಷ್ಟಪಟ್ಟು ಕಿತ್ತಿದ್ದೀನಿ. ಇದು ನನಗಷ್ಟೇ. ನಿನಗೆ ಬೇಕಾದ್ರೆ ನೀನು ಕಿತ್ತು ತಿನ್ನು. ಈಗ ಇಲ್ಲಿಂದ ಹೋಗು. ನಾನು ನಿನಗೆ ಇದನ್ನು ಕೊಡೋದಿಲ್ಲ. ಕರಡಿ ಮಾಮ, ನನಗ್ ಜೇನು ಕೀಳಲು ಬರೋದಿಲ್ಲ. ಇದ್ರಲ್ಲೇ ಒಂದ್ ಸ್ವಲ್ಪ ಕೊಡು ಪ್ಲೀಸ್. ಇಲ್ಲ, ಕೊಡಕ್ಕಾಗಲ್ಲ. ಇದು ನನಗೇ ಸಾಕಾಗಲ್ಲ. ಮತ್ತೆ ನಿನಗೆ ಎಲ್ಲಿಂದ ಕೊಡ್ಲಿ? ನೀನಿಲ್ಲಿಂದ ಈಗ ಹೋಗ್ಲಿಲ್ಲ ಅಂದ್ರೆ ಜಾಡಿಸಿ ಒದಿತೀನಿ. ಮೊದಲು ಇಲ್ಲಿಂದ ತೊಳ್ಗು. ಯಾಕೆ ಕರಡಿ ಮಾವ ಹಿಂಗೆ ಬಿತ್ಕೊಂಡಿದ್ಯಾ? ಏನಾಯ್ತು ನಿನ್ಗೆ? ಜೇನು ತಿಂದು ಹೊಟ್ಟೆ ಭಾರ ಆಯ್ತಾ? ನಂಗೆ ಸ್ವಲ್ಪ ಹುಷಾರಿಲ್ಲ. ಮೈ ಕೈಯೆಲ್ಲ ನೋವಾಗ್ತಾ ಇದೆ. ಮೇಲೆ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಹೋಗಿ ಆಹಾರ ಹುಡುಕೋಕು ಆಗ್ತಿಲ್ಲ. ಅದಕ್ಕೆ ಬೇಜಾರಾಗಿ ಸುಮ್ನೆ ಕುತ್ಕೊಂಡಿದ್ದೀನಿ. ನಾನು ನಿನ್ಗೆ ಹಣ್ಣುಗಳನ್ನ ಕಿತ್ತು ತರ್ತೀನಿ. ಆದ್ರೆ ನೀನು ನನಗ್ ಜೇನನ್ನ ಕಿತ್ತು ಕೊಡುಯಾ? ಖಂಡಿತ ಮಂಗ, ನಿನಗೆ ಜೇನು ಕಿತ್ತು ಕೊಡ್ತೇನೆ. ತುಂಬಾ ಸುಸ್ತಾಗ್ತಿದೆ ಈಗ. ನನಗೆ ಹಣ್ಣುಗಳನ್ನು ಕಿತ್ತು ತಂದು ಕೊಡು. ಸರಿ, ಹಾಗಾದ್ರೆ ನಾನು ಹಣ್ಣುಗಳನ್ನ ಕಿತ್ತು ತರ್ತೀನಿ. ನೀನು ಇಲ್ಲೇ ಕೂತ್ಕೊಂಡಿರು. ತಗೋ ಈ ಸಿಗಿಯಾದ ಹಣ್ಣುಗಳನ್ನ. ಇದನ್ನು ತಿಂದು ನಿನ್ನ ಹಸಿವನ್ನ ನೀಗಿಸಿಕೋ. ಹಾಗಾದ್ರೆ ನೀನು ನನಗ್ ಜೇನು ಕಿತ್ತು ಕೊಡ್ತೀಯ ಅಲ್ವೇ? ಖಂಡಿತ. ನಾಳೆ ನೀನು ಇಲ್ಲಿಗೆ ಬಾ. ಇಬ್ಬರು ಜೊತೆಯಲ್ಲಿ ಹೋಗಿ ಜೇನು ಕೀಳೋಣ. ಈಗ ನೀನು ಹೋಗು. ಸರಿ, ನಾಳೆ ಸಿಗೋಣ. ಮಾವ, ಎದ್ದೇಳು. ಜೇನು ಕೀಡುವ ಸಮಯ ಆಗಿದೆ. ಹೋಗೋಣ. ಸರಿ, ಈಗ್ಲೇ ಹೋಗೋಣ. ನಡಿ. ನೀನು ಕೇಳಿದ ಜೇನು ಇಲ್ಲಿದೆ ನೋಡು. ಅದಕ್ಕೆ ಕೈ ಹಾಕಿ ತೆಗೆದುಕೋ. ಹುಳಗಳು ಕಚ್ಚಿದ್ರೆ ಏನ್ ಮಾಡ್ಲಿ? ಅವು ಏನು ಮಾಡಲ್ಲ. ನೀನು ಕೈ ಹಾಕಿ ಅದನ್ನು ಕಿತ್ಕೋ. ಸರಿ, ಆಯ್ತು, ಈಗ್ಲೇ ಮಾಡ್ತೀನಿ. ಕರಡಿಯ ಮಾತನ್ನು ನಂಬಿದ ಮಂಗ ಜೇನಿಗೆ ಕೈ ಹಾಕುತ್ತದೆ. ತಕ್ಷಣವೇ ಜೇನು ಹುಳಗಳೆಲ್ಲ ಸುತ್ತುವರೆದು ಮಂಗನನ್ನು ಕಚ್ಚಲು ಮುಂದಾಗುತ್ತವೆ. ನಂತರ ಎಲ್ಲಾ ಹುಳಗಳು ಮಂಗನನ್ನು ಅಟ್ಟಿಸಿಕೊಂಡು ಹೋಗುತ್ತವೆ. ಇದನ್ನು ನೋಡುತ್ತಾ ಕರಡಿ ಜೋರಾಗಿ ನಗುತ್ತದೆ. ಕರಡಿ ಮಾಮ ನನಗ್ ಯಾಮಾರಿಸಿ ಬಿಟ್ನಲ್ಲ. ಹುಳಗಳ ಕೈಲಿ ನನಗ್ ಕಚ್ಚಿತ್ತೀಯಾ? ನನ್ನತ್ರನೇ ಕೆಲ್ಸ ಮಾಡಿಸ್ಕೊಂಡು ನನಗ್ ಯಾಮಾರಿಸ್ತೀಯಾ? ಇರ್ಲಿ, ನನಗೂ ಒಂದ್ ಕಾಲ ಬರ್ತದೆ. ಆಗ ನಿನ್ನ ಒಂದ್ ಕೈ ನೋಡ್ಕೋತೀನಿ. ಒಂದು ದಿನ ಹೆಣ್ಣು ಜಿಂಕೆ ಅಳುತ್ತಾ ದುಃಖದಿಂದ ಕಾಡಿನಲ್ಲಿ ನಡೆದುಕೊಂಡು ಬರುತ್ತದೆ. ಅದನ್ನು ಕಂಡ ಮಂಗ ಜಿಂಕೆಯನ್ನು ನಿಲ್ಲಿಸಿ ಕೇಳುತ್ತಾನೆ. ಯಾಕೆ ಜಿಂಕೆ ಅಕ್ಕ ಇಷ್ಟೊಂದು ಬೇಸರದಿಂದಿದ್ದೀಯಾ? ಅಳಬೇಡ. ಏನು ನಿನ್ನ ಕಷ್ಟ? ನನ್ನ ಬಳಿ ಹೇಳಿಕೋ ಕೈಲಾದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಏನ್ ಹೇಳಿ ಮಂಗಣ್ಣ, ನನ್ನದು ಸಾವು ಬದುಕಿನ ನಡುವಿನ ಕಣ್ಣೀರ ಕಥೆ. ಆ ದಿನ ನಾನು ನದಿಯಲ್ಲಿ ನೀರು ಕುಡಿಯುವಾಗ ಹುಲಿಯಣ್ಣ ಎದುರಿಗೆ ಬಂದ. ಏ ಜಿಂಕೆ, ನಾನಿನ್ನ ಇವತ್ತು ಬಿಡುವುದಿಲ್ಲ. ನಿನ್ನನ್ನ ಕೊಂದು ಮುಗಿಸ್ತೀನಿ. ನನಗೆ ತುಂಬಾ ಹಸಿವಾಗಿದೆ. ನೀನು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬೇಡ ಹುಲಿಯಣ್ಣ, ನನ್ನ ತಿನ್ಬೇಡ. ನನ್ನ ಹೊಟ್ಟೆಯಲ್ಲಿ ಮಗು ಇದೆ. ನನ್ನಿಂದ ಅದು ಬಲಿಯಾಗುವುದು ಬೇಡ. ದಯವಿಟ್ಟು ನನ್ನ ಮಾತು ಕೇಳು. ಈ ಮಗು ಆಚೆ ಬಂದ ತಕ್ಷಣ ನಾನು ನಿನ್ನಲ್ಲಿಗೆ ಬಂದು ಆಹಾರ ಆಗ್ತೀನಿ. ಅಲ್ಲಿವರೆಗೂ ನನ್ನನ್ನು ದಯಮಾಡಿ ಬಿಟ್ಬಿಡು. ನನ್ ಮುಂದೆನೆ ಕತೆ ಹೊಡಿತಾ ಇದ್ದೀಯಾ? ನನ್ ಮೂರ್ಖ ಅಂತ ತಿಳಿಬೇಡ. ನಿನ್ನ ಮಾತು ನಾನು ನಂಬಕ್ಕಾಗಲ್ಲ. ನಾನು ಈಗ್ಲೇ ತಿಂತೀನಿ. ದಯವಿಟ್ಟು ನನ್ನ ನಂಬು.
ನನ್ನ ಮಗು ಪ್ರಪಂಚ ನೋಡುವ ಮೊದಲೇ ಬಲಿಯಾಗುವುದು ಬೇಡ. ನಾನು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ. ಖಂಡಿತ ಬರ್ತೀನಿ. ಇದು ನಾನು ನಿನಗೆ ಕೊಡುತ್ತಿರುವ ಮಾತು. ಸರಿ, ಈಗ ಹೋಗು. ಮತ್ತೆ ನಾನು ನಿನ್ನನ್ನ ಹುಡುಕುವುದಿಲ್ಲ. ನೀನಾಗಿಯೇ ಬಂದು ಶರಣಾಗಬೇಕು. ನಿನಗೆ ಧನ್ಯವಾದಗಳು ಹುಲಿಯಣ್ಣ. ನಾನು ಖಂಡಿತ ಮರಳಿ ಬರ್ತೀನಿ. ಹುಲಿಯಣ್ಣನಿಗೆ ಕೊಟ್ಟ ಭಾಷೆಯಂತೆ ನನ್ನ ಮಗು ಈಗ ಆಚೆ ಬಂದು ಆರೋಗ್ಯವಾಗಿದೆ. ಈಗ ನಾನು ಹುಲಿಯಣ್ಣನ ಬಾಯಿಗೆ ಆಹಾರವಾಗಲು ಹೋಗುತ್ತಿದ್ದೇನೆ. ಜಿಂಕೆ ಅಕ್ಕ, ನೀನೇನ್ ಹೇಳ್ತಾ ಇದ್ದೀಯಾ? ನೀನ್ ಮಗುವನ್ ಬಿಟ್ಟು ಹೊರಟು ಹೋದ್ರೆ ಅದಕ್ಕೆ ಯಾರ ದಿಕ್ಕು? ನಾನು ಹೋಗದಿದ್ದರೆ ಹುಲಿಯಣ್ಣ ನನ್ನನ್ನು ಹುಡುಕಿ ತಿನ್ನುತ್ತಾನೆ. ಅದರ ಬದಲು ನಾನೇ ಹೋಗಿ ಅವನಿಗೆ ಶರಣಾಗುವೆ. ನೀನ್ ಹೋಗೋದ್ ಬೇಡ ಅಕ್ಕ. ಒಂದ್ ಕೆಲ್ಸ ಮಾಡೋಣ. ನೀನ್ ಈ ಸಂಜೆ ಹುಲಿಯಣ್ಣನ ಬಾಯಿಗೆ ಆಹಾರ ಆಗೋದು ಬೇಡ. ನೀನ್ ಒಂದ್ ಕೆಲ್ಸ ಮಾಡು. ಇಂದು ಮುಂಜಾನೆ ನೀನ್ ಇಲ್ಲಿಗ್ ಬಾ. ನಾನ್ ಬಂದಿರ್ತೀನಿ. ನನ್ ಬಳಿ ಒಂದ್ ಪ್ಲಾನ್ ಇದೆ. ಅದರ ರೀತಿ ನಾವು ಹುಲಿಯಣ್ಣನನ್ನ ಮಣಿಸಿ ಈ ಕಾಡ್ನಿಂದ ಹೊರಗೋಡಿಸೋಣ. ನೀನೇನ್ ಹೇಳ್ತಿದ್ದೀಯಾ? ಇದು ಸಾಧ್ಯನಾ? ನನ್ ನಂಬು ಅಕ್ಕ. ನೀನ್ ಈಗ ನಿಶ್ಚಿಂತೆಯಿಂದ ಹೋಗು. ನಾನ್ ಹೇಳಿದ ಸಮಯಕ್ಕೆ ಸರಿಯಾಗ್ ಬಾ. ಸರಿ, ಹಾಗಾದ್ರೆ ನಾನೀಗ ಹೋಗ್ತೀನಿ. ಕರಡಿ ಮಲಗಿರುವುದನ್ನು ನೋಡಿದ ಮಂಗ ಒಂದು ಪ್ಲಾನ್ ರೂಪಿಸುತ್ತದೆ. ಕರಡಿ ಮಾವ ಗಡತ್ತಾಗಿ ತಿಂದು ಮಲಗವನೆ. ಅವನ್ ಕೊಟ್ಟ ಕಾಟಕ್ಕೆ ನಾನ್ ಈಗ ಪ್ರತೀಕಾರ ತೀರಿಸಿಕೊಳ್ಳುವ ಸಮಯ ಬಂದಿದೆ. ನನ್ಗೊಂದು ಉಪಾಯ ಬರ್ತಿದೆ. ಒಂದೇ ಕಲ್ಮಿಂದ 2 ಹಕ್ಕಿ ಹೂಡ್ತೀನಿ. ಅಕ್ಕ, ನೀನೇನ್ ಹೆದರ್ಬೇಡ. ನನ್ ಬಳಿ ಒಂದ್ ಸೂಪರ್ ಆಗಿರೋ ಪ್ಲಾನ್ ಇದೆ. ನೀನೇನ್ ಚಿಂತಿಸ್ಬೇಡ. ನೀನು ನಾನ್ ಹೇಳಿದ ಮಾತು ಕೇಳಿದ್ರೆ ಸಾಕು. ಆಯ್ತು, ನೀನ್ ಹೇಳಿದಂಗೆ ಕೇಳ್ತೀನಿ. ಆದ್ರೆ ನನಗ್ಯಾಕೋ ಸ್ವಲ್ಪ ಭಯ ಆಗ್ತಿದೆ. ಅದೇನ್ ಮಾಡ್ತೀಯೋ ಮಾಡು. ಸರಿ, ಈಗ ಹೋಗೋಣ ಬಾ. ಅಕ್ಕ, ಈಗ ಬೆಳಕಾಗಿದೆ. ನೀನೇನ್ ಚಿಂತಿಸ್ಬೇಡ. ನಾನ್ ಹೇಳಿದ ಹಾಗೆ ಕೇಳು. ಸರಿ, ಆಯ್ತು. ಈಗ ಹೋಗೋಣ ಬಾ. ನಾನೀಗ ಹೋಗಿ ಎಲ್ಲಾ ಪ್ಲಾನ್ ಸೆಟ್ ಮಾಡಿ ಬರ್ತೀನಿ. ಅಲ್ಲಿವರೆಗೂ ನೀನು ಈ ಪೊದೆಯಿಂದ ಆಚೆ ಬರಬೇಡ. ಇಲ್ಲೇ ಸೇಫ್ ಆಗಿ ಅಡಗಿ ಕೂತ್ಕೋ. ಶಬ್ದ ಮಾಡಬೇಡ. ಸರಿ, ನಾನಿನ್ ಬರ್ತೀನಿ. ಹುಷಾರು. ಸರಿ, ಆಯ್ತು. ಹುಲಿಯನ್ನ ರೋಷದಿಂದ ಜಿಂಕೆಯನ್ನು ಹುಡುಕುತ್ತಾ ಬರುತ್ತಾನೆ. ಯಾಕೆ ಹುಲಿಯಣ್ಣ ಇಷ್ಟು ಕೋಪದಿಂದ ಹೋಗ್ತಾ ಇದೀಯಾ? ಯಾಕೆ? ಏನಾಯ್ತು? ನಾನು ವಚನಭ್ರಷ್ಟ ಜಿಂಕೆಯನ್ನ ಹುಡುಕುತ್ತಾ ಹೋಗ್ತಿದ್ದೀನಿ. ಅವಳು ಕ್ಷಮಿಸಲಾಗದ ತಪ್ಪನ್ನ ಮಾಡಿದ್ದಾಳೆ. ಅವಳನ್ನ ತಿಂದು ನನ್ನ ಕೋಪ ತೀರಿಸ್ಕೊತೀನಿ. ಅಯ್ಯೋ ಹುಲಿಯಣ್ಣ, ಆ ಬಡಕರು ಜಿಂಕೆ ಅಕ್ಕನನ್ನ ತಿಂದ್ರೆ ನಿನಗೇನು ಪ್ರಯೋಜನ? ಅವಳ ಮೈಮೇಲೆ ಸ್ವಲ್ಪವೂ ಮಾಂಸವಿಲ್ಲ. ಇರೋದೆಲ್ಲ ಬರೀ ಮೂಳೆಗಳೇ. ಅದನ್ನು ತಿಂದ್ರೆ ನಿನಗೇನು ಪ್ರಯೋಜನ? ಈ ಮೂರ್ಖ, ನೀನೇನ್ ಬೊಗಳ್ತಾ ಇದ್ದೀಯಾ? ಅದನ್ನ ಸರಿಯಾಗಿ ಹೇಳು. ಆ ಜಿಂಕೆಯನ್ನ ನಾನ್ ತಿನ್ಬಾರ್ದಾ? ಖಂಡಿತ ತಿನ್ಬೋದು ಹುಲಿಯಣ್ಣ. ಆ ಬಡಕಲು ಜಿಂಕೆಯನ್ನು ತಿನ್ನುವ ಬದಲು ನಾನು ನಿನಗೆ ಒಂದೊಳ್ಳೆ ಕಾಡೆಮ್ಮೆಯನ್ನು ತೋರಿಸ್ತೇನೆ. ಅದು ಬಲಿಷ್ಠವಾಗಿದೆ. ನಿನಗೆ ಮೃಷ್ಟಾನ್ನ ಭೋಜನವಾಗುತ್ತದೆ. ಸ್ವಲ್ಪ ಸಮಯ ಯೋಚನೆ ಮಾಡು. ಹೌದಾ? ಸರಿ, ಹಾಗಿದ್ರೆ ಅದೆಲ್ಲಿದೆ ಎಂದು ನನಗೆ ತೋರಿಸು. ನಿಮ್ಮ ಸೇವೆಗಾಗಿಯೇ ನಾನಿರೋದು ಹುಲಿಯಣ್ಣ. ಬನ್ನಿ, ನಾನ್ ನಿಮ್ಗೆ ತೋರಿಸ್ತೀನಿ. ಹುಲಿಯಣ್ಣ, ನಾನು ಹೇಳುವ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಕಾಡೆಮ್ಮೆ ಪೊದೆಯಲ್ಲಿ ಮಲಗಿದೆ. ನೀವು ನಿಧಾನವಾಗಿ ಅದರ ಹತ್ತಿರ ಹೋಗಬೇಡಿ. ನೀವು ರಭಸವಾಗಿ ಅದರ ಮೇಲೆ ಆಕ್ರಮಣ ಮಾಡಿ, ಇಲ್ಲದಿದ್ದರೆ ಅದು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಹೌದು, ನೀನು ಹೇಳುವ ಮಾತು ನಿಜ. ಸರಿ ಹುಲಿಯಣ್ಣ, ನೀವು ಹೋಗಿ ಅದನ್ನು ಬೇಟೆಯಾಡಿ ತಿಂದು ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳಿ. ಸರಿಯಾಗಿದ್ರೆ ನಾನೀಗ ಹೋಗ್ತೀನಿ. ಈಗ ದೊಡ್ಡದೊಂದು ಕಾಲಗ ಪ್ರಾರಂಭವಾಗುತ್ತದೆ. ನಾನು ಮರವೇರಿ ಕುಳಿತು ಅವರ ಕಾಲಗವನ್ನು ನೋಡಿ ಸ್ವಲ್ಪ ಮಜಾ ತಗೋತೀನಿ, ಯಾರ್ ಗೆಲ್ತಾರೆ ಅಂತ.
ಮಂಗನ ಮಾತನ್ನು ಕೇಳಿದ ಹುಲಿಯು ರಭಸವಾಗಿ ನುಗ್ಗಿ ಆಕ್ರಮಣ ನಡೆಸುತ್ತದೆ. ಅದು ಕರಡಿಯ ಎಂದು ತಿಳಿದು ಹುಲಿ ಸ್ವಲ್ಪ ಹಿಂಜರಿಯುತ್ತದೆ. ಆದರೆ ಕರಡಿ ಹುಲಿಯನ್ನು ಬಿಡುವುದಿಲ್ಲ. ಇಬ್ಬರ ನಡುವೆ ದೊಡ್ಡ ಕಾಳಗ ನಡೆಯುತ್ತದೆ. ಹೊಡೆದಾಡಿ ಹೊಡೆದಾಡಿ, ಇನ್ನು ಜೋರಾಗಿ ಹೊಡೆದಾಡಿ. ಯಾರ್ ಗೆಲ್ತಾರೆ ಅಂತ ನೋಡೋಣ. ಅಂತಿಮವಾಗಿ ಕರಡಿ ಹುಲಿಯನ್ನು ಸೋಲಿಸುತ್ತದೆ. ಹೆದರಿದ ಹುಲಿ ಆ ಪ್ರದೇಶವನ್ನೇ ಬಿಟ್ಟು ಹೊರಟು ಹೋಗುತ್ತದೆ. ಅಯ್ಯೋ ಕರಡಿ ಮಾವ, ಇದೇನಿದು? ಮೈಮೇಲೆಲ್ಲ ಗಾಯ, ಏನಾಯ್ತು ನಿಂಗೆ? ಅಯ್ಯೋ, ನನ್ ಮೈಯೆಲ್ಲ ಗಾಯ ಆಗಿ ತುಂಬಾ ನೋಯ್ತಾ ಇದೆ. ಅದನ್ನೇ ನಾನ್ ನಿನಗೆ ಕೇಳ್ತಿದ್ದೀನಿ, ಏನಾಯ್ತು ನಿನಗೆ? ಏನು ಅಂತ ಹೇಳಿ, ಆ ಹುಲಿ ಇದ್ದಕ್ಕಿದ್ದಂಗೆ ನನ್ ಮೇಲೆ ಆಕ್ರಮಣ ಮಾಡಿದ. ನಾನು ಅವನಿಗೆ ಸರಿಯಾಗಿ ಕೊಟ್ಟಿದ್ದೇನೆ. ಹೌದು, ಅವನು ಯಾಕೆ ನನ್ ಮೇಲೆ ಆಕ್ರಮಣ ಮಾಡಿದ? ಅಯ್ಯೋ ಹೋಗ್ಲಿ ಬಿಡು ಮಾವ, ಆ ಹುಲಿಗೆ ಹುಚ್ಚ ಹಿಡಿದಿತ್ತು ಅಂತ ಕಾಣಿಸುತ್ತೆ. ನೀನ್ ಹೆಂಗೋ ಸರಿಯಾಗಿ ಕೊಟ್ಟಿದ್ಯಲ್ಲ. ಆದ್ರೂ ನಿಮ್ಮಿಬ್ರ ಫೈಟ್ ತುಂಬಾ ಚೆನ್ನಾಗಿತ್ತು. ನೀನಾ ಹುಲಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ಯಾ? ನಾನು ಮರದ ಮೇಲಿಂದ ಎಲ್ಲವನ್ನ ನೋಡ್ತಿದ್ದೆ. ಓ ಹೌದಾ, ನಾನ್ ಅಷ್ಟೊಂದು ಚೆನ್ನಾಗಿ ಹುಲಿಗೆ ಬಡದ್ನ? ಅದಂಗಿರ್ಲಿ, ನನಗ್ ತುಂಬಾ ನೋವಾಗ್ತಿದೆ. ಮಾತಾಡಕ್ ಕೂಡ ಆಗ್ತಾ ಇಲ್ಲ. ಈ ನೋವೆಲ್ಲ ಕಮ್ಮಿ ಆಗ್ಬೇಕಂದ್ರೆ ಇನ್ನು 1 ತಿಂಗಳಾಗತ್ತೆ ನನ್ಗೆ. ಸರಿಯಾಗಿ ಮಾತಾಡಕ್ ಕೂಡ ಆಗ್ತಿಲ್ಲ ನನ್ಗೆ. ಸರಿ, ನಾನ್ ಹೋಗಿ ರೆಸ್ಟ್ ತಗೋತೀನಿ. ನನ್ ಜಾಗಕ್ಕೆ ನೀನ್ ಊಟ ತಗೊಂಡು ಬಂದ್ಬಿಡು. ಮಂಗಣ್ಣ, ನಿನ್ನಿಂದಾಗಿ ನನ್ನ ಪ್ರಾಣ ಉಳಿತು. ಇನ್ನು ಮುಂದೆ ನನ್ನ ಮಗು ತಬ್ಲಿಯಲ್ಲ. ನಿನಗೆ ನನ್ನ ಧನ್ಯವಾದಗಳು. ಅಕ್ಕ, ನಿನ್ ಕಷ್ಟ ಎಲ್ಲ ಮಾಯವಾಯ್ತು. ಇನ್ ಮುಂದೆ ಆದ್ರೂ ನಗುತ್ತಾ ಇರು ಅಕ್ಕ. ಅಂತಿಮವಾಗಿ ಜಿಂಕೆಯು ತನ್ನ ಮರಿಯೊಂದಿಗೆ ಸೇರಿ ಸುಖವಾಗಿ ಜೀವನ ನಡೆಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.